ಬರ್ರಿ ಇವತ್ತೊಂದು ನಾನು ನಿಮಗೆ ಭಾಳ ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ ರೀ. ಸಮ್ಮರ್ಗೆ ಹೇಳಿ ಮಾಡಿಸಿದಂಗೆ ಮತ್ತು ಇದು ಪಾರ್ಶ್ವವಾಯು, ಚರ್ಮಕಾಂತಿ, ಹೊಟ್ಟೆ ಸಂಬಂಧಿತ ಆಗಿರ್ಬೋದು, ಹೃದಯ ಸಂಬಂಧಿತ ಆಗಿರ್ಬೋದು, ಭಾರಿ ಬೆನಿಫಿಟ್ಸ್ ಕೊಡ್ತೈತೆ ರೀ ಇದೊಂದು ರೆಸಿಪಿ. ಈ ಒಂದು ಇಂಗ್ರೀಡಿಯೆಂಟಿಂದ ನೀವು ಮಾಡಿ ತಿಂದ್ರೆ ಎಲ್ಲ ರೋಗಗಳಿಗೂ ಡಮ್ ಡಿಶುಮ್ ಅಕ್ಕವು. ಯಾವತ್ತು ನೋಡೋನು ಅದಕ್ಕಿಂತ ಮೊದಲು ನಿಮಗೆ ಎಲ್ಲರಿಗೂ ನನ್ನ ಚಾನಲ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪ. ನೀವು ಮಾಡೋ ಎಲ್ಲ ಅಡುಗೆನೂ ಎಣ್ಣೆ ಇಲ್ದ ಮಾಡ್ತಾನಂತ ನಾನು ದಿನಾನು ಹೇಳ್ತಾನೋ ಮತ್ತು ಅದನ್ನು ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದಾರು ರೆಸಿಪಿ ಎಣ್ಣೆ ಇಲ್ದ ಮಾಡ್ಬೇಕಿತ್ತಂದ್ರೆ ಕಮೆಂಟ್ದಾಗ ಹಾಕ್ರಿ, ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಎಣ್ಣೆ ಇಲ್ದ ಅಡುಗೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ನೋಡ್ರಿ. ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲಪ್ಪ ಅಂತಂದ್ರೆ ಡಯಾಬಿಟಿಕ, ಥೈರಾಯ್ಡ್, ಆಟೋಇಮ್ಯೂನ್ ಅಂತ ಸ್ಲೋ ಪಾಯ್ಸನ್ ರೋಗಗಳ ಜೊತೆಗೆ ಹಾರ್ಟ್ ಅಟ್ಯಾಕು ಆಗೋದಿಲ್ಲ ರೀ. ನೆನಪಿಟ್ಕೋರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ದಾಗ ನೋಡತ್ತಿದ್ರೆ ಫಾಲೋ ಮಾಡಿರಿ. ಬರ್ರಿ ಹಂಗಾರ ಶುರು ಮಾಡಿಬಿಡು ಇವತ್ತಿನ ಸ್ಪೆಷಲ್ ರೆಸಿಪಿ. ತಿಂದ್ರೆ ಹಂಗೆ ಹೊಟ್ಯಾಗ ತಂಪಾಗೋದಲ್ದ ಕೈ ನೆಕ್ಕಿ ಕೈ ಬೆರಳ ನುಂಗಿ ಬಿಡ್ತೀರಿಪ್ಪ, ಬರಿ ಇರ್ತೈತಿ. ಬಂದು ಚಾಲು ಮಾಡೋಣ. ಫಸ್ಟಿಗೆ ಏನು ಮಾಡೋಣ ಅಂತಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ಯಾವ ನೋಡ್ರಿ. ಒಟ್ಟು 4-5 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಫಸ್ಟ್ ಟೊಮ್ಯಾಟೊನ ಚಂದಂಗಿ ತೊಳೆದು ಬಿಡೋಣ. ಇಲ್ಲಿ 11 ಟೊಮ್ಯಾಟೊ ತೊಗೊರಿ. ಅವ್ರನ್ನ ಗ್ಯಾಸ್ನ್ಯಾಗ ಚಂದಂಗಿ ಸುಟ್ಟು ಬಿಡ್ರಿ. ಕೆಂಪಿದ್ದವ್ರೆಲ್ಲ ಏನಾಗಿ ಬಿಡ್ಬೇಕಂದ್ರೆ ಕರ್ರಗಾಗಿ ಬಿಡ್ಬೇಕು ನೋಡ್ರಿ. ಆ ಪರಿ ಅವ್ರನ್ನ ಸುಟ್ಕೊಂಡು ಬಿಡ್ರಿ, ಭಾರಿ ಟೇಸ್ಟ್ ಇರ್ತೈತಿ. ಎಣ್ಣೆ ಗಿಣ್ಣಿ ಏನೂ ಬೇಕಾಗಿಲ್ಲ ಇದಕ್ಕೆ. ಇದು ಮೇನ್ ಏನಪ್ಪ ಅಂತಂದ್ರೆ ಈ ಒಂದು ಹಣ್ಣು, ಈ ಟೊಮ್ಯಾಟೊ ಹಣ್ಣು ಏನೈತಲ್ಲ, ಇದು ನಮ್ಮ ಪಾರ್ಶ್ವವಾಯು ಆಗ್ಲಾರ್ದಂಗೆ ತಡೆಗಟ್ತೈತಿ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ದೇಹದಾಗಿನ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ. ಅಷ್ಟ ಅಲ್ದ ರಕ್ತ ಹೆಪ್ಪುಗಟ್ಟೋದು ಮತ್ತು ಹುಟ್ಟಿನಿಂದ ಏನು ಇನ್ಫ್ಲಮೇಷನ್ ಹೇಳಿಲ್ಲ, ಆಟೋಇಮ್ಯೂನ್ ಅಂತ ಡಿಸೀಸಸ್ಗಳು ಇರ್ತಾವಲ್ಲ ಅವತ್ರನ್ನು ಕಡಿಮೆ ಮಾಡೋಕೆ ಭಾಳ ಸಹಾಯ ಮಾಡ್ತೈತಿ ರೀಪ. ಇದ್ರಾಗ ವಿಟಮಿನ್ ಬಿ, ಇ ಮತ್ತು ಫ್ಲೆವೆನಾಯ್ಡ್ ಭಾಳ ಕೆಟ್ಟದಾವು. ಇದರಿಂದ ಏನಾಗ್ತೈತಿ, ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತೈತಿ. ಇದ್ರೊಳಗಿರುವಂಥ ಲೈಕೋಪಿನ್ ಅನ್ನೋ ಅಂಶ ಏನಾಗ್ತೈತಪ್ಪ ಅಂತಂದ್ರೆ ಶ್ವಾಸಕೋಶ, ಹೊಟ್ಟೆ ಮತ್ತು ಪ್ರಾಕ್ಟಿಸ್ ಅನ್ನೋ ಕ್ಯಾನ್ಸರ್ಗಳಿಂದ ನಮ್ಮನ್ನು ತಡೆಗಟ್ತೈತ್ರಿ. ಅಷ್ಟೇ ಅಲ್ದ ಬಾಯಿ, ಸ್ತನ, ಗಂಟಲು, ಗರ್ಭಗಂಟಕದಂತಹ ಅನೇಕ ಕ್ಯಾನ್ಸರ್ಗಳಿಂದ ತಡೆಗಟ್ತೈತಿ. ಕಣ್ಣಿಗಂತೂ ಹೇಳಿ ಮಾಡಿಸಿದಂಗಿದೆ. ನೀಲಿ ಬೆಳಕಿನಿಂದ ನಮ್ಮ ಕಣ್ಣುಗಳನ್ನು ರಕ್ಷಿಸ್ತೈತಿ ಮತ್ತು ಆಲ್ರೆಡಿ ಹೇಳ್ದಂಗೆ ಪಾರ್ಶ್ವವಾಯುವಿಂದನೂ ರಕ್ಷಿಸ್ತೈತಿ. ಬಟ್ ಇದನ್ನು ಜಾಸ್ತಿ ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ಐತಲ್ಲ ಅವ್ರು ಇದನ್ನು ತಿನ್ನಬಾರ್ದ್ರಿ. ಅಷ್ಟೇ ಅಲ್ದೇ ಇದು ಒಸಡುಗಳ ಕಾಯಿಲೆನೂ ಕಡಿಮೆ ಮಾಡ್ತೈತಿ. ಬಟ್ ಲೆಕೋಪಿನ್ ಅನ್ನೋ ಅಂಶ ಇರೋದ್ರಿಂದ ಏನಂದ್ರೆ ಟೊಮ್ಯಾಟೊ ತಿಂದ ಮೇಲೆ ಇಮಿಡಿಯೇಟಾಗಿ ನಾವು ಬ್ರಷ್ ಮಾಡಬೇಕು. ಇದನ್ನು ನೆನಪಿನಾಗಿಟ್ಕೊರಿ. ಅಷ್ಟೇ ಅಲ್ದ ಟೊಮ್ಯಾಟೊದ ಫೇಸ್ ಪ್ಯಾಕ್, ಈ ಚರ್ಮಕಾಂತಿಗಂತೂ ಇದನ್ನು ಹೇರಳವಾಗಿ ಉಪಯೋಗಿಸ್ತಾರು, ಹೇಳೋದ ಬೇಡ. ಆ ಪರಿ ಬೆನಿಫಿಟ್ಸ್ ಐತಿ ಇದ್ರದ್ದು. ಮತ್ತು ಮಕ್ಕಳೊಳಗೆ ಏನಾದರೂ ರಿಕೆಟ್ಸ್ ಅಂತ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಳತ್ತಿತ್ತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ 1 ಗ್ಲಾಸ್ ಟೊಮ್ಯಾಟೊ ಹಣ್ಣಿನ ಜ್ಯೂಸ್ ಕೊಡ್ರಿ. ಇದರಿಂದ ಅವರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಮಸ್ತ್ ಬೆಳವಣಿಗೆ ಆಗ್ತಾರೆ. ಅಷ್ಟಲ್ದೆ ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಕುಡಿಯೋದ್ರಿಂದ ಅಥವಾ ಹಣ್ಣಾಗಿದ್ದ ಟೊಮ್ಯಾಟೊ ಸೇವಿಸೋದ್ರಿಂದ ಸಂಧಿವಾತನೂ ಕಡಿಮೆ ಆಗ್ತೈತೆ ರೀ. ಆರ್ಥ್ರೈಟಿಸ್ ಅಂತಾರಲ್ಲ ಪ್ರೆಗ್ನೆಂಟ್ ಇರೋರು ಇದನ್ನು ತಿನ್ಬೇಕು ನೋಡ್ರಿಪ್ಪ. ಯಾಕಂದ್ರೆ ಇದ್ರಾಗ ವಿಟಮಿನ್ ಸಿ ಇರ್ತೈತಿ. ಇದು ಪ್ರೆಗ್ನೆನ್ಸಿ ಒಳಗೆ ಭಾಳ ಹೆಲ್ಪ್ ಮಾಡ್ತೈತಿ. ಹಿಂಗೆ ಸುಟ್ಟಿದ್ದು ಟೊಮ್ಯಾಟೊನ ಚಂದಂಗಿ ಸಿಪ್ಪಿ ತೆಗೆದು ಕಟ್ ಮಾಡ್ಕೊಂಡು ಹಸಿ ತೆಂಗಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಉಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಕಾಳು ಮೆಣಸು ಮತ್ತು ಜೀರಿಗೆ, ಧನಿಯಾ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಚಲೋ ಮಜ್ಜಿಗೆ ಹಾಕಿ ರುಬ್ಬಿ ನುಣ್ಣಗೆ ಮಾಡ್ಕೊಂಡು ಬಿಟ್ರಪ್ಪ ಅಂತಂದ್ರೆ ಏಕ್ದಮ್ ಫಸ್ಟ್ ಕ್ಲಾಸ್ ಟೊಮ್ಯಾಟೊ ತಂಬುಳಿ ರೆಡಿಯಾಗಿ ಬಿಡ್ತೈತಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ. ಬಟ್ ಇದು ಎಷ್ಟು ನುಣ್ಣಗೆ ಆಕೈತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ. ಆಮೇಲೆ ನಾನು ಏನು ಮಾಡತ್ತೇನೆ, ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕೊಂಡು ಚಂದಂಗೆ ರುಬ್ಕೊಳತ್ತೇನೆ. ಸ್ಟಾರ್ಟಿಂಗ ಮಜ್ಜಿಗೆ ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ನುಣ್ಣಗೆ ಆಗೋದಿಲ್ಲ. ಕಲರ್ ಎಷ್ಟು ಮಸ್ತ್ ಐತಲ್ಲ, ಬಾಯಾಗಿಟ್ರೆ ಅಷ್ಟು ಮಸ್ತ್ ಇರ್ತೈತಿ. ಚಪಾತಿ ರೊಟ್ಟಿಗೆಲ್ಲ ಭಾರಿ ಮಸ್ತ್. ಸ್ಪೆಷಲಿ ನಾವು ಇದನ್ನು ರಾಗಿ ರೊಟ್ಟಿ ಮಾಡಿದಾಗ ಈ ತಂಬುಳಿ ಮಾಡ್ತೀವಿ. ಯೂಶ್ವಲಿ ನಾವು ಟೊಮ್ಯಾಟೊ ಚಟ್ನಿ ಮಾಡೇ ಇರ್ತೇವೆ. ಬಟ್ ಅದ್ರ ಬದಲಿ ಇದನ್ನು ಒಂದು ಸತಿ ನೀವು ಮಾಡ್ಕೊಂಡು ನೋಡ್ರಿ, ಭಾರಿ ಮಸ್ತ್ ಇರ್ತೈತಿ. ಇಲ್ಲಿ ನೀವು ಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಹಾಕೋಬೋದು. ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ನಾ ಯಾಕೆ ಒಗ್ಗರಣೆ ಹಾಕಂಗಿಲ್ಲ ಅಂತ ನಿಮಗೆ ಗೊತ್ತೈತಲ್ಲ. ಸೊ ಅದರಿಂದ ನಾ ಇಲ್ಲಿ ನನ್ನ ಮಕ್ಕಳಿಗೂ ಒಗ್ಗರಣೆ ಹಾಕಿ ಕೊಡಂಗಿಲ್ಲ. ನನ್ನ ದೊಡ್ಡ ಮಗಳಿಗೆ ಇದನ್ನು ಅನ್ನದಾಗ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೆ ಆಕಿಗೆ ಭಾಳ ಇಷ್ಟ ಆಗ್ತೈತಿ. ಹೇಳ್ತಿರ್ತಾಳೆ ಯಾವಾಗಲೂ, ಅಮ್ಮ ಮಾತು ಮಾಡು ಅಂಥೇಳಿ. ನೀವು ಒಂದು ಸತಿ ಮಾಡಿರಿ, ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಸೊ ನೀವು ಟ್ರೈ ಮಾಡಿ ಹೆಂಗಿತ್ತು ಅನ್ನೋದು ಕಮೆಂಟ್ದಾಗ ತಿಳಿಸೋದ ಮರ್ಯಾಕೆ ಹೋಗಬೇಡ್ರಿ. ಮತ್ತು ಈ ಸಮ್ಮರ್ದಾಗ ಇದು ಬಾಡಿ ಡಿಹೈಡ್ರೇಷನ್ ಆಗ್ಲಾರ್ದಂಗೂ ನೋಡ್ಕೊತೈತಿ. ಇದ್ರೊಳಗೆ ಆಮ್ಲೀಯ ಗುಣ ಜಾಸ್ತಿ ಅದಾವು. ಹಿಂಗೆ ನಮ್ಮ ಮಧ್ಯಾಹ್ನ ಊಟ ಮಾಡಿ ವೀಕೆಂಡನ್ನು ನಾವು ಎಂಡ್ ಮಾಡಾಕತ್ತೀವಿ. ನಿಮ್ಮ ವೀಕೆಂಡ್ ಸ್ಟಾರ್ಟಿಂಗ್ ಹೆಂಗಿತ್ತು ಅನ್ನೋದನ್ನು ತಿಳಿಸ್ರಿ. ನಾಳೆ ಮತ್ತೊಂದು ಹೊಸ ವೀಡಿಯೋ, ಹೊಸ ಇಂಗ್ರೀಡಿಯೆಂಟ್ ಒಂದಿಗೆ ನನ್ನ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಡಾರ್ಲಿಂಗ್ಸ್.